ಲೋಕಸಭೆ ಕಲಾಪಕ್ಕೆ ಎಂಟ್ರಿ ಕೊಡ್ತಿದ್ದ ಹಾಗೇನೆ ಅವರಿಗೆ ವಿಶೇಷವಾದಂತಹ ಒಂದು ಸ್ವಾಗತ ಸಿಕ್ತು. ಬದಲಾವಣೆ ಕೇವಲ ಆಡಳಿತ ಪಕ್ಷದ ಸದಸ್ಯರಲ್ಲಿ ಮಾತ್ರ ಕಾಣಲಿಲ್ಲ ಸ್ನೇಹಿತರೆ. ಸ್ವತಃ ಸ್ಪೀಕರ್ ಓಂ ಬಿರ್ಲಾ ಅವರಲ್ಲೂ ಸಹ ಒಂದು ಬದಲಾವಣೆ ಇವತ್ತು ಕಂಡು ಬಂತು. ಸದನದ ಗೌರವವನ್ನ, ಸದನದ ಮರ್ಯಾದೆಯನ್ನು ಉಳಿಸುವಂತ ನನ್ನ ಕೆಲಸವನ್ನ ನಾನು ಮುಂದುವರಿಸ್ತೀನಿ. माननीय सदस्यों से आग्रह करता हूं कि वह सदन की मर्यादा बनाए रखने और अध्यक्ष पीठ का सहयोग करने का. ಅಲ್ಲಿ ಯಾರೋ ಒಬ್ಬರು ಪ್ರತಿಪಕ್ಷದ ಸದಸ್ಯರು ಪೋಸ್ಟರ್ಗಳನ್ನು ಹಿಡ್ಕೊಂಡಿದ್ರು. ಒಂದ್ಸಲಿ ವಾರ್ನ್ ಮಾಡಿ ಸಡನ್ ಆಗಿ ಎದ್ದು ಮತ್ತೆ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದ್ದೀನಿ ಅಂತ ಎದ್ದು ಹೋದರು. सदन की कार्रवाई आज 2 बजे तक के लिए स्थगित की जाती है. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇವತ್ತು ಲೋಕಸಭೆಯ ಕಲಾಪಕ್ಕೆ ಎಂಟ್ರಿ ಕೊಡ್ತಿದ್ದ ಹಾಗೇನೆ ಅವರಿಗೆ ವಿಶೇಷವಾದಂತಹ ಒಂದು ಸ್ವಾಗತ ಸಿಕ್ತು ಟ್ರೆಜರಿ ಬೆಂಚ್ನಿಂದ, ಅಂದರೆ ಆಡಳಿತ ಪಕ್ಷದ ಸದಸ್ಯರಿಂದ. ಕೆಲವರು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ರು. ಓಂ ಬಿರ್ಲಾ ಅವರಿಗೆ ತಮ್ಮದೇ ಆದ ರೀತಿಯಲ್ಲಿ ಆಡಳಿತ ಪಕ್ಷದ ಸದಸ್ಯರು ಸ್ವಾಗತವನ್ನು ಕೋರಿದ್ರು. ಕಾರಣ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಕಳೆದ ಹಲವಾರು ದಿನಗಳಿಂದ ಓಂ ಬಿರ್ಲಾ ಅವರು ಸಭಾಧ್ಯಕ್ಷ ಪೀಠದಲ್ಲಿ ಕೂತಿರಲಿಲ್ಲ. ಕಾರಣ ವಿರೋಧ ಪಕ್ಷಗಳು ತಂದಂಥ ಅವಿಶ್ವಾಸ ನಿರ್ಣಯ. ಕಳೆದ 2 ದಿನ ನಿನ್ನೆ ಮೊನ್ನೆ ಆ ಅವಿಶ್ವಾಸ ನಿರ್ಣಯದ ಬಗ್ಗೆ ಚರ್ಚೆ ಆಯಿತು. ಆ ಅವಿಶ್ವಾಸ ನಿರ್ಣಯಕ್ಕೆ ಸೋಲು ಕೂಡ ಆಯಿತು. ಹಾಗಾಗಿ ಮತ್ತೆ ಇವತ್ತು ಓಂ ಬಿರ್ಲಾ ಅವರು ಪೀಠಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ್ರು. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಸ್ವಾಗತ ಇವತ್ತು ಸಿಕ್ತು. ಆದರೆ ಬದಲಾವಣೆ ಕೇವಲ ಆಡಳಿತ ಪಕ್ಷದ ಸದಸ್ಯರಲ್ಲಿ ಮಾತ್ರ ಕಾಣಲಿಲ್ಲ ಸ್ನೇಹಿತರೆ. ಸ್ವತಃ ಸ್ಪೀಕರ್ ಓಂ ಬಿರ್ಲಾ ಅವರಲ್ಲೂ ಸಹ ಒಂದು ಬದಲಾವಣೆ ಇವತ್ತು ಕಂಡು ಬಂತು. ಏನದು? ಒಂದ್ಸಲಿ ವಿಡಿಯೋ ನೋಡ್ಕೊಂಡು ಬನ್ನಿ. माननीय अध्यक्ष जी, मैं आगे लाओ आपका एक मिनट मान्य एक मिनट वेणुगोपाल जी, एक मिनट. माननीय सदस्यगण, मेरा हमेशा ये आग्रह रहा है, फिर मैं आग्रह कर रहा हूँ कि प्रश्नकाल में जो महत्वपूर्ण समय होता है वो प्रश्नकाल हम सदन में चलने दें, क्योंकि प्रश्नकाल में जहाँ सरकार की जवाब देते होती है वहाँ माननीय सदस्य अपना विषय उठाना चाहते हैं. मैं आग्रह कर रहा हूँ 12 बजे मैं आपको 2 दिन की बहस पर जो चर्चा हुई उस पर अपना विषय भी रखूँगा. सबको संपोधित धन्यवाद है. लेकिन अगर आप चाहते हैं प्रश्नकाल नहीं चलना प्रश्नकाल तो प्रश्नकाल आप प्रश्नकाल चलने देना नहीं चाहते तो बैठे. प्रश्नकाल में किसी भी माननीय सदस्य को जब मैं एज ए स्पीकर 2 दिन की सदन की सारी कार्रवाई पे धन्यवाद भी नहीं दे रहा, प्रश्नकाल महत्वपूर्ण मानता हूं, तो भी प्रश्नकाल को चलने दें. आप प्रश्नकाल नहीं चलने देते, सदन की कार्रवाई आज 12 बजे तक के लिए स्थगित की जाती है. ನೋಡಿದ್ರಲ್ಲ. ಸೊ ಪ್ರತಿಪಕ್ಷಗಳ ಸದಸ್ಯರು ಎಂದಿನಂತೆ ಗದ್ದಲ ಎಬ್ಸೋಕೆ ಶುರು ಮಾಡಿದ್ರು. ಪ್ರಶ್ನೋತ್ತರ ಅವಧಿಯಲ್ಲಿ ನಾವು ಇನ್ನೇನೋ ಬೇರೆ ಪ್ರಶ್ನೆಗಳನ್ನು ಎತ್ತಬೇಕು ಅನ್ನುವಂಥ ಒಂದು ಅವರ ಎಂದಿನಂತಹ ಒಂದು ಕಿತಾಪತಿ ಶುರುವಾಯಿತು. ವಿರೋಧ ಅಂತಲೇ ಇಟ್ಕೊಳ್ಳಿ, ಕಿತಾಪತಿ ಅನ್ನೋ ಪದ ಬೇಡ, ಆಯಿತಾ. ಸೊ ವಾಸ್ತವವಾಗಿ ಪ್ರಶ್ನೋತ್ತರ ಅವಧಿಯಲ್ಲಿ ಸಂಸದರ ಪ್ರಶ್ನೆಗಳಿಗೆ, ಅವರ ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳಿಗೆ ಅನುವು ಮಾಡಿಕೊಡ್ಬೇಕು ಅನ್ನೋದು ಮೂಲ ಉದ್ದೇಶ.
ಸೊ ಈ ಉದ್ದೇಶ ಇಟ್ಟುಕೊಂಡು ಪ್ರಶ್ನೋತ್ತರ ಅವಧಿ ನಡೆಸ್ತಾ ಇದ್ದಂಥ ಓಂ ಬಿರ್ಲಾ ಅವರು ಪ್ರತಿಪಕ್ಷಗಳಿಗೆ ಒಂದು ಮಾತು ಕೇಳಿದ್ರು, ಭಾಳ ಸರಳವಾಗಿ, ನಿಮಗೆ ಪ್ರಶ್ನೋತ್ತರ ಅವಧಿ ನಡಿಬೇಕೋ ಬೇಡವೋ ಅಷ್ಟು ಹೇಳಿ. ಮತ್ತೆ ಪ್ರತಿಪಕ್ಷಗಳಲ್ಲಿ ಮತ್ತೆ ಗದ್ದಲ ಶುರುವಾಯಿತು. ಇದಕ್ಕಿದ್ದಾಗೆ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದಕ್ಕಿದ್ದಾಗೆ ಕಲಾಪವನ್ನು 12 ಗಂಟೆವರೆಗೆ ಮುಂದೂಡಲಾಗಿದೆ ಅಂತ ಎದ್ದೊಟ್ಟರು. ಇಷ್ಟು ದಿನ ಏನಾಗ್ತಿತ್ತು, ಪ್ರತಿಪಕ್ಷಗಳು ಹೋ ಅಂತ ಕೂಗಾಡೋರು, ಒಂದಷ್ಟು ಗದ್ದಲ ಎಪ್ಸೋರು, ಬಾವಿಗೆ ನುಗ್ಗೋರು, ಸ್ಪೀಕರು ದಯವಿಟ್ಟು ಕೂತ್ಕೊಳ್ಳಿ ಅಂತ ಒಂದಷ್ಟು ಅದನ್ನು ನಿಯಂತ್ರಣ ಮಾಡುವಂಥ ಕೆಲಸ ಮಾಡೋರು. ಆದರೆ ಇವತ್ತೇನೂ ಆಗಲೇ ಇಲ್ಲ. ನಾನು ಗಮನಿಸಿದ ಭಾಳ ಸೂಕ್ಷ್ಮವಾದ ಬದಲಾವಣೆ ಇದು ಓಂ ಬಿರ್ಲಾ ಅವರಲ್ಲಿ ಕಂಡುಬಂದಿತ್ತು. ಇದು ಕೇವಲ ಆ ಸಂದರ್ಭಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಸ್ನೇಹಿತರೆ. ಮತ್ತೆ 12 ಗಂಟೆಗೆ ಸದನ ಸೇರಿದ್ರು. 12 ಗಂಟೆಗೆ ಸದನ ಸೇರಿದಾಗ ಓಂ ಬಿರ್ಲಾ ಅವರು ತಮ್ಮ ಬಗ್ಗೆ ನಡೆದಂತಹ ಅವಿಶ್ವಾಸದ ನಿರ್ಣಯದ ಚರ್ಚೆಯ ಮೇಲೆ ಒಂದಷ್ಟು ಮಾತುಗಳನ್ನು ಆಡಿದ್ರು. ನಮ್ಮನ್ನು ಯಾರೇ ವಿರೋಧ ಮಾಡಲಿ, ನನ್ನ ಬಗ್ಗೆ ಏನೇ ಟೀಕೆಗಳು ಮಾಡಲಿ, ಸದನದ ಗೌರವವನ್ನು, ಸದನದ ಮರ್ಯಾದೆಯನ್ನು ಉಳಿಸುವಂಥ ನನ್ನ ಕೆಲಸವನ್ನು ನಾನು ಮುಂದುವರಿಸ್ತೀನಿ. ಇದಕ್ಕೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರು ಕೈ ಜೋಡಿಸಬೇಕು ಅಂತೆಲ್ಲ ಮನವಿ ಮಾಡಿಕೊಂಡ್ರು. ताकि देश की जनता में ये भरोसा पैदा हो कि सदन हमेशा लोगों की अपेक्षाएं, आकांक्षा, उनकी चिंता, उन कठिनाइयों पर चिंता व्यक्त करता है. मैं माननीय सदस्यों से आग्रह करता हूं कि वह सदन की मर्यादा बनाए रखने और अध्यक्ष पीठ का सहयोग करने का प्रयास करें. ಅದಾದ ನಂತರ ಎಂದಿನಂತೆ ಸದನದ ಕಲಾಪವನ್ನು ನಡೆಸೋದಕ್ಕೆ ಶುರು ಮಾಡಿದ್ರು. ಆಗ ಯಾವುದೋ ವಿಚಾರದಲ್ಲಿ ಅನುರಾಗ್ ಠಾಕೂರ್ ಎದ್ದು ನಿಂತು ಮಾತಾಡ್ತಾ ಇದ್ರು, KC ವೇಣುಗೋಪಾಲ್ ಎದ್ದು ನಿಂತ್ಕೊಂಡ್ರು. LPG ಸಿಲಿಂಡರ್ಗಳ ಕೊರತೆ ದೇಶದಲ್ಲಿ ಉಂಟಾಗಿದೆ, ಈ ಬಗ್ಗೆ ನಮ್ಮ ನಾಯಕ ರಾಹುಲ್ ಗಾಂಧಿಯವರು ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಆಗ ಓಂ ಬಿರ್ಲಾ ಹೇಳ್ತಾರೆ, ಮಂತ್ರಿಗಳು ಬರಲಿ, ಅವ್ರು ಬಂದಾಗ ನಿಮ್ಮ ನಾಯಕರಿಗೆ ಮಾತುಕತೆಗೆ ಅವಕಾಶ ಕೊಡ್ತೀವಿ ಅಂತ. ಆದರೂ ಕೂಡ ಗದ್ದಲ ಮುಂದುವರಿಯಿತು. ಅದು ಒಂದು ಸಲ ನೋಡ್ಕೊಂಡು ಬಂದುಬಿಡಿ, ಆಮೇಲೆ ಮಾತಾಡ್ತೀನಿ. But LOP has given a notice. We have already given an adjournment motion. Issue. Please allow LOP to raise that issue. This is an LPG crisis. Then, please. मैंने प्रतिपक्ष के नेता का नोटिस मुझे मिला है. मैंने माननीय मंत्री जी को उस विषय पर अवगत करा दिया है. जब माननीय मंत्री जी रहेंगे, जब हम चर्चा करें. स्पीकर साहब ने कहा है मुद्दा अर्जेंट और इम्पोर्टेंट है तो सरकार उसको जवाब देना चाहेगा, स्टेटमेंट देना चाहेगा. ये नहीं कहा कि सरकार कुछ नहीं कहेंगे, कहा कि लीडर ऑफ अपोजिशन को नोटिस मिला है. उन्होंने, स्पीकर साहब ने सरकार को भी बता दिया है कि ऐसा नोटिस आया है, तो तय करेंगे, फिर आपको जानकारी देंगे. हम ऐसा नहीं कह रहे कि हम नहीं बोलेंगे. अरे मंत्री तो होना पड़ेगा. We want to respond immediately. Anything, any matter which is urgent needs to be responded. माननीय सदस्य, प्लीज पोस्टर को बंद कर दो. सदन की कार्रवाई आज 2 बजे तक के लिए स्थगित की जाती है. ಇಲ್ಲಿ ಓಂ ಬಿರ್ಲಾ ಅವರು ಮತ್ತೆ ಅದೇ ರೀತಿ ನಡ್ಕೊಂಡ್ರು. ಯಾಕೆ? ಕಾನೂನಿನ ಪ್ರಕಾರ ಪೋಸ್ಟರ್ಗಳನ್ನ ಹಿಡ್ಕೊಂಡು ಬರೋದು ತಪ್ಪು ಸದನದ ಒಳಗೆ. ಆದರೆ ಅಲ್ಲಿ ಯಾರೋ ಒಬ್ಬರು ಪ್ರತಿಪಕ್ಷದ ಸದಸ್ಯರು ಪೋಸ್ಟರ್ಗಳನ್ನು ಹಿಡ್ಕೊಂಡಿದ್ರು. ಒಂದು ಸಲ ವಾರನ್ ಮಾಡಿದ್ರು ಅಷ್ಟೇ. ಆದರೆ ಅದು ಪ್ರಯೋಜನ ಆಗಲಿಲ್ಲ. ಸಡನ್ನಾಗಿ ಎದ್ದು ಮತ್ತೆ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದ್ದೀನಿ ಅಂತ ಎದ್ದು ಹೋದರು. ಅಂದರೆ ಪ್ರತಿಪಕ್ಷಗಳು ತಾವೇನು ಅಂದ್ಕೊಂಡಿದ್ವು, ಇವತ್ತು ದೊಡ್ಡ ಮಟ್ಟದಲ್ಲಿ ಗದ್ದಲ ಮಾಡಬೇಕು ಅಂತ, ಅದು ಯಾವುದಕ್ಕೂ ಅವಕಾಶವೇ ಸಿಗಲಿಲ್ಲ. ಆಯಿತು, ಪ್ರತಿಪಕ್ಷಗಳ ಆ ಒಂದು ವಿಚಾರ, LPG ಸಿಲಿಂಡರ್ ವಿಚಾರ ನಿಜಕ್ಕೂ ಗಂಭೀರವಾದ್ದೇ. ನಾನು ಅದನ್ನು ಅಲ್ಲಗಳಿತಾ ಇಲ್ಲ. ಇಡೀ ದೇಶ ಇವತ್ತು ಸಂಕಷ್ಟಕ್ಕೆ ಸಿಲುಕಿದೆ. ರಾಹುಲ್ ಗಾಂಧಿಯವರು ಆ ವಿಚಾರವನ್ನು ಪ್ರಸ್ತಾಪ ಮಾಡಲೇಬೇಕು ದೇಶದ ಹಿತದ ದೃಷ್ಟಿಯಿಂದ ಅನ್ನೋದಾದರೆ ಮತ್ತೆ 2 ಗಂಟೆಗೆ ಸದನ ಸೇರ್ತಲ್ಲ, ಆವಾಗ ಪ್ರಸ್ತಾಪ ಮಾಡ್ಬೋದಿತ್ತು.
ಆದರೆ ಅವಾಗ ರಾಹುಲ್ ಗಾಂಧಿಯವರು ಇಲ್ಲವೇ ಇಲ್ಲ ಅಲ್ಲಿ. ಪ್ರತಿಪಕ್ಷದವ್ರು ಯಾರೂ ಅದನ್ನು ಪ್ರಸ್ತಾಪನೂ ಪ್ರಯತ್ನ ಮಾಡಲಿಲ್ಲ. ಎಂದಿನಂತೆ ಬೇರೆ ಬೇರೆ ವಿಚಾರಗಳು ಕಲಾಪದಲ್ಲಿ ಚರ್ಚೆಗೆ ಬಂದವು. ಅಂದರೆ ಮೊದಲ ದಿನವೇ ಓಂ ಬಿರ್ಲಾ ಅವರು ತಮ್ಮ ಬದಲಾದ ನಿಲುವಿನಿಂದಾಗಿ ಪ್ರತಿಪಕ್ಷಗಳ ಗದ್ದಲಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಗುದ್ದು ಕೊಟ್ಟಿದ್ದರು. ಮುಂದಿನ ಅವಧಿಯಲ್ಲೂ ಬಿರ್ಲಾ ಹೀಗೆ ನಡ್ಕೊಳ್ತಾರಾ? ಪ್ರತಿಪಕ್ಷಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾ ಹೋಗ್ತಾರಾ? ಕಾದು ನೋಡಬೇಕು.